ಆತನು ಶಿವನು ಚಿಂತನೆಯಲ್ಲಿ ಮುಳುಗ್ತಾನೆ. ಆಗ ಆ ಸಿಂಧೂರವನ್ನು ತೆಗೆದುಕೊಂಡು ಆತನು ತನ್ನ ಮೈಗೆಲ್ಲ ಹಚ್ಚಿಕೊಳ್ತಕ್ಕಂತಹ ಸನ್ನಿವೇಶ ಬರುತ್ತೆ. ಇದರಿಂದ ಈ ಪ್ರೇಮದ ಸಂಕೇತವಾಗಿ ಪ್ರತಿ ಸ್ತ್ರೀಯರು ಸಿಂಧೂರವನ್ನು, ವಿಶೇಷವಾಗಿ ಮದುವೆಯಾದಂತಹ ಮಹಿಳೆಯರು ಈ ಸಿಂಧೂರವನ್ನು ಹಚ್ಚತಕ್ಕಂತಹ ಸನ್ನಿವೇಶ ಒದಗಿ ಬಂದಿದೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಇವತ್ತಿನ ಈ ವಿಶೇಷ ಸಂಚಿಕೆಗೆ ಪ್ರೀತಿಯ ಸ್ವಾಗತ. ತಮ್ಮೆಲ್ಲರಿಗೂ ಗೊತ್ತಿದೆ, ಒಂದು ವಿಷಯ ಅಂದರೆ ಅದು ಸಿಂಧೂರ. ಸಿಂಧೂರ ಅಂತಕ್ಕಂತಹ ಒಂದು ಹೆಸರಿನಲ್ಲಿ ಇತ್ತೀಚೆಗೆ ತಾನೇ ನಮ್ಮ ಮಾನ್ಯ ಪ್ರಧಾನಿಗಳು ಸೇರಿದಂತೆ ನಮ್ಮ ರಕ್ಷಣಾ ಇಲಾಖೆ ಪಾಕಿಸ್ತಾನದ ವಿರುದ್ಧ ಮಾಡಿದಂತಹ ಒಂದು ವಿಶಿಷ್ಟ ಕಾರ್ಯಾಚರಣೆಗಳ ಬಗ್ಗೆ ನಿಮಗೆ ಈಗಾಗಲೇ ತಿಳಿದಿದ್ದೀರಿ. ರಣಕಹಳೆಯ ಓಂಕಾರದ ಸತ್ತು ಮರದಿದೆ, ರಕ್ತ ಸಿಕ್ತ ಬಲಿಪೀಠದ ದೃಶ್ಯ ಮೆರೆದಿದೆ. ಎದ್ದು ನಿಲ್ಲು ವೀರ, ದೇಶ ಕರೆದಿದೆ, ಪಡೆಯ ಕಟ್ಟು ಧೀರ, ಸಮರ ಕಾದಿದೆ. ಪಡೆಯ ಕಟ್ಟು ಧೀರ, ಸಮರ ಕಾದಿದೆ. ಪಡೆಯ ಕಟ್ಟು ಧೀರ, ಸಮರ ಕಾದಿದೆ. ಸಾಕಷ್ಟು ಇದ್ರ ಬಗ್ಗೆ ಮಾಹಿತಿ ಇದೆ. ಆದರೆ ನಮ್ಮೆಲ್ಲರಿಗೂ ಮೂಡಿರುವ ಪ್ರಶ್ನೆ, ಸಿಂಧೂರ ಅಂದರೆ ಏನು ಅಂತ. ಆ ವಿಷಯದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಜೊತೆ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಸಿಂಧೂರ ಅಂದ್ರೇನು, ಸಿಂಧೂರವನ್ನು ಯಾರು ಬಳಸ್ತಾರೆ, ಇದರ ಬಗ್ಗೆ ಒಂದಿಷ್ಟು ಬೆಳಕು ಚೆಲ್ಲುವಂತಹ ಪ್ರಯತ್ನ ಸಿಂಧೂರ. ಬನ್ನಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಗ್ರೂಪ್ಗಳಿರುತ್ತೆ, ನಿಮ್ಮ ಸ್ನೇಹಿತರು ಇರ್ತಾರೆ, ಅವ್ರ ಜೊತೆ ಎಲ್ಲ ಹಂಚ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹೆಚ್ಚು ತಡ ಮಾಡದೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಸಿಂಧೂರ ಅಂತಕ್ಕಂಥದ್ದು ಹೆಣ್ಣಿಗೆ ಒಂದು ಬಂಧನ. ಹೆಣ್ಣಿನ ಮನಸ್ಸಿನ ಹೊಸ ಹೊಸ ಆಲೋಚನೆಗೆ ನೀಡ್ತಕ್ಕಂತಹ ಒಂದು ದೃಷ್ಟಿಬೊಟ್ಟು. ವಿವಾಹಿತ ಮಹಿಳೆಯರು ಧರಿಸುವ ಈ ಸಿಂಧೂರ ಕೆಂಪು ಬಣ್ಣದಲ್ಲಿರುತ್ತದೆ. ಸಿಂಧೂರ ಅಂತಕ್ಕಂಥದ್ದನ್ನು ಪ್ರಮುಖವಾಗಿ ಮಹಿಳೆಯರು, ವಿಶೇಷವಾಗಿ ಹಿಂದೂ ಮಹಿಳೆಯರು ಈ ಸಿಂಧೂರ ಅಂದರೆ ಕುಂಕುಮವನ್ನು ಬಳಸ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಸಾಮಾನ್ಯವಾಗಿ ತಲೆಯ ಮಧ್ಯಭಾಗದಲ್ಲಿ ಈ ಕುಂಕುಮವನ್ನು ಇಡ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಈ ಕುಂಕುಮ ಸಾಮಾನ್ಯವಾಗಿ ಕೆಂಪು ಬಣ್ಣದಲ್ಲಿ ಇರತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸುತ್ತೇವೆ. ಆದರೆ ಇತ್ತೀಚೆಗೆ ಹಲವಾರು ರಾಸಾಯನಿಕಗಳನ್ನು ಬೆರೆಸಿ ಬಳಸ್ತಾ ಇರತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಒಂದು ಕಿವಿ ಮಾತು ಅಂದರೆ, ಸಾಮಾನ್ಯವಾಗಿ ಈ ರಾಸಾಯನಿಕ ಪದಾರ್ಥಗಳನ್ನು ಬಳಸಿ ಮಾಡ್ತಕ್ಕಂತಹ ಕುಂಕುಮವನ್ನು
ಬಳಸದೇ ಇರೋದು ಬಹಳ ಒಳ್ಳೆಯದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಮತ್ತು ಇನ್ನೂ ಕೆಲವರು ಏನು ಮಾಡ್ತಾರೆ ಅಂದರೆ ಈ ಕುಂಕುಮವನ್ನು ಬಳಸ್ಕೊಂಡು ಬೇರೆ ಬೇರೆ ರೀತಿಯ ಮಾಟ ಮಂತ್ರಗಳನ್ನು ಮಾಡ್ತಕ್ಕಂಥದ್ದು, ಇನ್ನಿತರ ಹಲವು ಕಾರ್ಯಗಳಿಗೂ ಕೂಡ ಬಳಸ್ತಾ ಇದ್ದಾರೆ. ಅದನ್ನು ಸ್ವಲ್ಪ ನಿಮ್ಮ ಆಲೋಚನೆಗೆ ತಕ್ಕಂತೆ ನೀವು ಅದನ್ನು ಬದಲಾಯಿಸ್ಕೊಳ್ಳೋದು ಬಹಳ ಉತ್ತಮ ಅನಿಸುತ್ತೆ. ಯಾಕಂದರೆ ಎಲ್ರಿಗೂ ಬದುಕಬೇಕು, ಎಲ್ಲರೂ ಕೂಡ ಆರೋಗ್ಯವಾಗಿರಬೇಕು ಅಂತಕ್ಕಂಥ ಆಸೆ ಸಾಮಾನ್ಯವಾಗಿರುತ್ತೆ. ಈ ಸಿಂಧೂರವನ್ನು ಹೆಣ್ಣಿನ ಪವಿತ್ರ ಬಂಧನವಾಗಿ ನಾವು ಗುರುತಿಸೋದರಿಂದ ಇದರ ಬಗ್ಗೆ ಸ್ವಲ್ಪ ಗಮನ ವಹಿಸೋದು ಬಹಳ ಉತ್ತಮ ಅನಿಸುತ್ತೆ. ಈ ಕುಂಕುಮವನ್ನು ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ರಕ್ತಚಂದನ, ಹಾಲು ಇದಿಷ್ಟೇ ಅಲ್ಲದೆ ಹಲವು ಪ್ರಮುಖ ಗಿಡಮೂಲಿಕೆಗಳನ್ನು ಬಳಸಿಕೊಂಡು ಈ ಕುಂಕುಮವನ್ನು ತಯಾರು ಮಾಡ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಆವಾಗಲೇ ಹೇಳಿದಾಗೆ ಆಧುನಿಕವಾಗಿ ಬಳಸ್ತಕ್ಕಂತಹ ಸಿಂಧೂರದಲ್ಲಿ ರಾಸಾಯನಿಕ ಪದಾರ್ಥಗಳು ಹೆಚ್ಚಾಗಿ ಇರೋದರಿಂದ ಇದರ ಬಗ್ಗೆ ಗಮನವಹಿಸಿ ಯಾವುದು ಜಿಯೋ ಟ್ಯಾಗ್ ಬಳಸಿರ್ತಾರೆ, ಅಂದರೆ ಒಂದು ಸರ್ಕಾರದಿಂದ ಮಾನ್ಯತೆ ಕೊಡ್ತಕ್ಕಂಥದ್ದು ಅಥವಾ ಇದನ್ನು ಪ್ರಾಡಕ್ಟನ್ನು ಮಾರ್ಬೋದು ಅಂತಕ್ಕಂತಹ ಸುರಕ್ಷತಾ ಗುರುತನ್ನು ಹಾಕಿರ್ತಕ್ಕಂತಹ ಪ್ರಾಡಕ್ಟನ್ನು ನೀವು ಖರೀದಿ ಮಾಡೋದು ಬಹಳ ಉತ್ತಮವಾದ ಅಂಶ. ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಅಂದರೆ ಈ ಅಂಶವನ್ನು ನೀವು ಪಾಲಿಸೋದು ಬಹಳ ಮುಖ್ಯ ಆಗುತ್ತೆ ಸ್ನೇಹಿತರೆ. ಇನ್ನು ಹಿಂದೂ ಸಂಸ್ಕೃತಿಯ ಪ್ರಕಾರ ಮದುವೆಯಾದ ಮಹಿಳೆಯರು ಈ ಸಿಂಧೂರವನ್ನು ಸಂಕೇತವಾಗಿ, ಇದಿಷ್ಟೇ ಅಲ್ಲದೆ ಪತಿಯ ದೀರ್ಘಾಯುಷ್ಯಗಾಗಿ ಈ ಕುಂಕುಮವನ್ನು ಬಳಸ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇದಿಷ್ಟೇ ಅಲ್ಲದೆ ಆ ಹೆಣ್ಣಿನ ಒಂದು ಸೌಂದರ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಒಂದು ಚಿಹ್ನೆಯಾಗಿ ಈ ಸಿಂಧೂರ ಯಾವಾಗಲೂ ಆಕೆಯ ನೆತ್ತಿಯ ಮಧ್ಯಭಾಗದಲ್ಲಿ ಮಿನುಗ್ತಾ ಇರತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ವಿಶೇಷವಾಗಿ ಈ ಕುಂಕುಮವನ್ನು ಸಾಮಾನ್ಯವಾಗಿ ದೇವಿ ದುರ್ಗೆಯ ಪೂಜೆಯಲ್ಲಿ, ದೇವತೆಗಳ ಪೂಜೆಯಲ್ಲಿ, ಹಾಗೆ ಗಣಪತಿಯ ಪೂಜೆಯಲ್ಲಿ ಬಳಸ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಒಂದು ಕಡೆ ಋಷಿ ಮುನಿಗಳು ಹೇಳ್ತಾರೆ, ಸಿಂಧೂರ ಅಂತಕ್ಕಂಥದ್ದು ಸಾಮಾನ್ಯವಾಗಿ ದೇವಾಲಯದಲ್ಲಿ ದೇವರಿಗೆ ನೀಡ್ತಕ್ಕಂತಹ ಒಂದು ಗೌರವದ ಸಂಕೇತ. ಇದಿಷ್ಟೇ ಅಲ್ಲದೆ ಬಂದ ಭಕ್ತಾದಿಗಳು ಅದನ್ನು ಸ್ವೀಕರಿಸಿ ಪುನೀತರಾಗುವುದರ ಜೊತೆಗೆ ತಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಕಿಂಚಿತ್ತಾದರೂ ಸಲಹೆಗಳು ಅಥವಾ ಕಿಂಚಿತ್ತಾದರೂ ನೋವನ್ನು ಸುಧಾರಿಸಿಕೊಳ್ಳಲು ಈ ಸಿಂಧೂರವು ಶಕ್ತಿ ನೀಡುತ್ತದೆ ಎಂದು ಋಷಿಮುನಿಗಳು ಅಭಿಪ್ರಾಯಪಡುತ್ತಾರೆ. ಇನ್ನು ಪುರಾಣದಲ್ಲಿ ಪ್ರಮುಖವಾಗಿ ಪಾರ್ವತಿ ಪತಿವ್ರತೆ ಆಗಿದ್ದುದರಿಂದ ಈ ಕುಂಕುಮವನ್ನು ಸಾಮಾನ್ಯವಾಗಿ ಧರಿಸುತ್ತಿದ್ದಳು ಅಂತಕ್ಕಂತಹ ಉಲ್ಲೇಖ ಇದೆ. ಇಷ್ಟೇ ಅಲ್ಲದೆ ಮಹಾಭಾರತದಲ್ಲಿಯೂ ಕೂಡ ಈ ಕುಂಕುಮ ಅಥವಾ ಸಿಂಧೂರದ ಉಲ್ಲೇಖ ಇರತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಇನ್ನು ಶುದ್ಧವಾದ ಕುಂಕುಮ ಆರೋಗ್ಯಪೂರ್ಣವಾಗಿ ನೋಡೋದಾದರೆ ಈ ಕುಂಕುಮದಿಂದ ನಮ್ಮ ಚರ್ಮವನ್ನು ಕಾಪಾಡಿಕೊಳ್ಬೋದು. ಅಷ್ಟೇ ಅಲ್ಲದೆ ವಾತ, ಶೀತ ಇನ್ನಿತರ ಹಲವು ಸಮಸ್ಯೆಗಳಿಗೆ ಈ ಕುಂಕುಮ ಮತ್ತು ಹಾಲು ಪ್ರಮುಖವಾದಂತಹ ಅರಿಶಿನ ಹಾಗೂ ಹಾಲು. ಇಷ್ಟೇ ಅಲ್ಲದೆ ಕೆಲವು ಬಾರಿ ಕುಂಕುಮದ ಒಂದಿಷ್ಟು ಅಂಶವನ್ನು ಬಳಸಿಕೊಂಡು ಮಾಡ್ತಕ್ಕಂತಹ ಒಂದು ಕಾರ್ಯಗಳು ಯಶಸ್ವಿ ಆಗ್ತವೆ ಅಂತಕ್ಕಂಥದ್ದು ಆರೋಗ್ಯ ಇನ್ ಇಂಡಿಯಾ ಅಂತಕ್ಕಂತಹ ಪುಸ್ತಕದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಒಂದು ವಿಷಯ, ವೈದ್ಯರ ಸಲಹೆಯನ್ನು ಪಡ್ಕೊಂಡು ನೀವು
ಇದನ್ನೆಲ್ಲ ಪ್ರಯೋಗ ಮಾಡೋದು ಬಹಳ ಮುಖ್ಯ ಆಗುತ್ತೆ. ವೈದ್ಯರು ಹೇಳಿದಂತಹ ಸಲಹೆಯನ್ನು ಅನುಸರಿಸಿ ನೀವು ಮುಂದುವರಿಯೋದು ಬಹಳ ಉತ್ತಮ ಸ್ನೇಹಿತರೆ. ಇಲ್ಲಿ ಪ್ರಮುಖವಾಗಿ ಒಂದು ಕಥೆಯನ್ನು ನಿಮಗೆ ಹೇಳಲೇಬೇಕು. ಅದು ಪೌರಾಣಿಕವಾಗಿ ಬಂದಿರತಕ್ಕಂತಹ ಒಂದು ಕಥೆ. ಸಿಂಧೂರ ಮತ್ತು ಶಿವ ಮತ್ತು ಪಾರ್ವತಿಯರ ನಡುವಿನ ಸಂಬಂಧದ ಈ ಸಿಂಧೂರದ ಕಥೆಯನ್ನು ಈಗ ನಿಮ್ಮ ಮುಂದೆ ಹೇಳುವಂತಹ ಪ್ರಯತ್ನ ಸ್ನೇಹಿತರೆ. ಸಿಂಧೂರ ಅಂತಕ್ಕಂಥದ್ದು ಬಂದಿದ್ದು ಹೇಗೆ, ಹಾಗೆ ಸಿಂಧೂರ ಹೇಗೆ ಉಟ್ಕೊಳ್ತು ಅಂತಕ್ಕಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೂ ಮೊದಲು ಈ ಕಥೆಯನ್ನು ಕೇಳುವಂತಹ ಪ್ರಯತ್ನವನ್ನು ಮಾಡೋಣ. ಒಂದು ದಿನ ಶಿವನು ಕೈಲಾಸದಲ್ಲಿರ್ತಾನೆ. ಆ ಸಂದರ್ಭದಲ್ಲಿ ಪಾರ್ವತಿಯು ಕೆಂಪು ಪುಡಿಯನ್ನು, ಅಂದರೆ ಸಿಂಧೂರವನ್ನು ಹಚ್ಚತಕ್ಕಂತಹ ಸನ್ನಿವೇಶ ಬರುತ್ತೆ. ಆಗ ಶಿವನು ಪಾರ್ವತಿಯನ್ನು ವಿಚಿತ್ರವಾಗಿ ನೋಡ್ತಾನೆ. ಆ ವಿಚಿತ್ರವಾಗಿ ನೋಡ್ತಕ್ಕಂತಹ ಸಂದರ್ಭದಲ್ಲಿ ಪಾರ್ವತಿ ಕೇಳ್ತಾಳೆ. ಪಾರ್ವತಿಯನ್ನು ಶಿವ ಕೇಳ್ತಾನೆ, ಯಾಕೆ ಇದನ್ನು ಹಚ್ಕೊಳ್ತಾ ಇದೆಯಾ, ಇದರಿಂದ ಏನು ಪ್ರಯೋಜನ ಇದೆ ಅಂತಕ್ಕಂತಹ ಪ್ರಶ್ನೆಯನ್ನು ಕೇಳ್ತಕ್ಕಂತಹ ಸನ್ನಿವೇಶ. ಈ ಪ್ರಶ್ನೆ ಬಂದಾಗ ಪಾರ್ವತಿ ಉತ್ತರ ಕೊಡ್ತಾಳೆ, ಇದು ನಿಮ್ಮ ಆಯುಷ್ಯು ಆರೋಗ್ಯಕ್ಕಾಗಿ, ನಾನು ಅಷ್ಟೇ ಅಲ್ಲದೆ ಪ್ರತಿ ಸ್ತ್ರೀಯರು ಮಾಡ್ತಕ್ಕಂತಹ ಒಂದು ಸನ್ನಿವೇಶ ಅಂತ ಹೇಳಿ ಪಾರ್ವತಿಯು ಉತ್ತರ ಕೊಡ್ತಕ್ಕಂತಹ ಸನ್ನಿವೇಶ ಒದಗಿ ಬರುತ್ತೆ. ಪಾರ್ವತಿ ದೇವಿ ಆ ಪ್ರಶ್ನೆ ಬಂದಾಗ ಈ ಉತ್ತರವನ್ನು ನೀಡ್ತಾಳೆ. ಅಂದರೆ ಪತಿಯ ಆರೋಗ್ಯಕ್ಕೆ, ಆಯಸ್ಸಿಗಾಗಿ ಈ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಅಂತಕ್ಕಂತಹ ಉತ್ತರವನ್ನು ಕೊಟ್ಟಾಗ ಶಿವನು ಆಕೆಯ ಭಕ್ತಿಗೆ ಮೆಚ್ಚಿ ಆಶ್ಚರ್ಯಚಕಿತನಾಗುತ್ತಾನೆ. ಇದಿಷ್ಟೇ ಅಲ್ಲದೆ ಆತನು ಶಿವನು ಚಿಂತನೆಯಲ್ಲಿ ಮುಳುಗ್ತಾನೆ. ಆಗ ಆ ಸಿಂಧೂರವನ್ನು ತೆಗೆದುಕೊಂಡು ಆತನು ತನ್ನ ಮೈಗೆಲ್ಲ ಹಚ್ಚಿಕೊಳ್ತಕ್ಕಂತಹ ಸನ್ನಿವೇಶ ಬರುತ್ತೆ. ಇದರಿಂದ ಈ ಪ್ರೇಮದ ಸಂಕೇತವಾಗಿ ಪ್ರತಿ ಸ್ತ್ರೀಯರು ಸಿಂಧೂರವನ್ನು, ವಿಶೇಷವಾಗಿ ಮದುವೆಯಾದಂತಹ ಮಹಿಳೆಯರು ಈ ಸಿಂಧೂರವನ್ನು ಹಚ್ಚತಕ್ಕಂತಹ ಸನ್ನಿವೇಶ ಒದಗಿ ಬಂದಿದೆ. ಇದಿಷ್ಟೇ ಅಲ್ಲದೆ ಗಣಪತಿಗೂ ಕೂಡ ಸಿಂಧೂರವು ಪ್ರಿಯವಾದುದರಿಂದ ಗಣಪತಿ ಪುರಾಣ ಅಂತಕ್ಕಂತಹ ಒಂದು ಗ್ರಂಥದಲ್ಲಿ ಈ ಗಣೇಶನ ಮಹಿಮೆಯನ್ನು ಸಾರ್ತಕ್ಕಂತಹ ಸಿಂಧೂರದ ಹಲವು ಮಹತ್ವದ ಅಂಶಗಳು ಬೆಳಕಿಗೆ ಬಂದಿರತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಇನ್ನು ವೈಜ್ಞಾನಿಕ ಕಥೆಯನ್ನು ನೋಡೋಣ. ಪ್ರಮುಖವಾಗಿ ಈ ಸಿಂಧೂರವನ್ನು ತಯಾರಿ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಆವಾಗಿನ ಕಾಲದಲ್ಲಿ ಹಲವಾರು ರಕ್ತಚಂದನ ಇರ್ಬೋದು, ಇನ್ನಿತರ ಹಲವು ಗಿಡಮೂಲಿಕೆಗಳನ್ನು ಬಳಸ್ತಾ ಇದ್ದರು. ಆದರೆ ಇತ್ತೀಚೆಗೆ ಹಲವಾರು ರಾಸಾಯನಿಕ ಪದಾರ್ಥಗಳನ್ನು ಬಳಸಿಕೊಂಡು ಅದನ್ನು ತಯಾರಿ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತಾ ಇದ್ದೇವೆ. ಸಿಂಧೂರವನ್ನು ಸಾಮಾನ್ಯವಾಗಿ ಮಹಿಳೆಯರು ತಮ್ಮ ಹಣೆಯ ಮಧ್ಯಭಾಗ ಅಥವಾ ಧರ್ಮಚಕ್ರ ಅಂತಕ್ಕಂಥದ್ದು, ಅಂದರೆ ಮಧ್ಯಭಾಗದಲ್ಲಿ ಒಂದು ಗುಂಡಿಯ ಆಕಾರ ಇರುತ್ತೆ, ಅಲ್ಲಿ ಆ ಆಕಾರವನ್ನು ತಾವೆಲ್ಲರೂ ಗಮನಿಸಿರ್ತೀರಿ. ಸಾಮಾನ್ಯವಾಗಿ ಹಣೆಯ ಮಧ್ಯಭಾಗದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಆ ಮಧ್ಯಭಾಗದಲ್ಲಿ ವಿಶೇಷವಾಗಿ ವಿವಾಹಿತ ಮಹಿಳೆಯರು ಈ ಸಿಂಧೂರವನ್ನು ಬಳಸ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಈ ಹಣೆಯ ಮಧ್ಯಭಾಗದಲ್ಲಿ ಹಚ್ಚೋದ್ರಿಂದ ಸಾಮಾನ್ಯವಾಗಿ ಮಾನಸಿಕ ಸ್ಥಿತಿ, ಇದಿಷ್ಟೇ ಅಲ್ಲದೆ ಹೆಣ್ಣಿನ ಒಂದು ನೆಮ್ಮದಿ ಅಂತಕ್ಕಂಥದ್ದು, ಹಾಗೆ ಆಕೆಯ ಲವಲವಿಕೆ ಅಂತಕ್ಕಂಥದ್ದನ್ನು ಉಳಿಸ್ಕೊಳ್ಳೋದಕ್ಕೆ ಈ ಸಿಂಧೂರ ಅಂತಕ್ಕಂಥದ್ದು ಸಹಾಯ ಮಾಡುತ್ತೆ. ಈ ಸಿಂಧೂರದಿಂದ ಕೆಲವು ಬಾರಿ ಅಪಾಯ ಕೂಡ ಇದೆ. ಹಾಗಾಗಿ ನೀವು ಹೆಚ್ಚಾಗಿ ಹೊರಗಡೆಯಿಂದ ಕೊಂಡ್ಕೊಂಬರೋ ಬದಲು ನಿಮ್ಮ ಮನೆಯಲ್ಲೇ ಸಿಂಧೂರವನ್ನು ತಯಾರಿಸಿ
ಬಳಸ್ತಕ್ಕಂಥದ್ದು ಬಹಳ ಒಳ್ಳೆಯ ಆಯ್ಕೆ. ಇದಿಷ್ಟೇ ಅಲ್ಲದೆ ಆಯುರ್ವೇದಿಕ ಅಂಶಗಳನ್ನು ಅಥವಾ ವೈದ್ಯರ ಸಲಹೆಯನ್ನು ಪಡೆದುಕೊಂಡು ನೀವು ಮುಂದುವರಿಯೋದು ಬಹಳ ಉತ್ತಮ ಆಗುತ್ತೆ. ಇದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ, ಮಾನಸಿಕ ಅಸ್ವಸ್ಥತೆಗೆ ಕಾರಣ ಆಗದೇ ಇರುವ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಇನ್ನು ಸಾಮಾಜಿಕವಾಗಿ ಹೆಣ್ಣಿನ ಮಹತ್ವವನ್ನು ಗುರುತಿಸೋದಕ್ಕೆ ಈ ಸಿಂಧೂರ ಅಂತಕ್ಕಂಥದ್ದು ಪ್ರಮುಖವಾದ ಮೈಲುಗಲ್ಲಾಗಿ ನಿಲ್ಲುತ್ತೆ. ಯಾಕಂದರೆ ಮದುವೆಯ ಸಮಯದಲ್ಲಿ ವರನು ಪ್ರಥಮ ಬಾರಿಗೆ ವಧುವಿಗೆ ಸಿಂಧೂರವನ್ನು ಇಡ್ತಕ್ಕಂತಹ ಸನ್ನಿವೇಶಗಳು ಕೆಲವು ಕಡೆ ಆಚರಣೆಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಇನ್ನು ಪ್ರಾಚೀನ ಕಾಲವನ್ನು ಗಮನಿಸಿದಾಗ ಪ್ರಮುಖವಾಗಿ ಬಲೂಚಿಸ್ತಾನದಲ್ಲಿ ಹಲವಾರು ಶಿಲಾ ಪ್ರತಿಮೆಗಳು, ಅಂದರೆ ಮಹಿಳೆಯರ ಶಿಲಾ ಪ್ರತಿಮೆಗಳು ದೊರೆತಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಅದರಲ್ಲಿ ಈ ಸಿಂಧೂರದ ಬಳಕೆ ಮತ್ತು ಸಿಂಧೂರದ ಒಂದು ಕೂದಲನ್ನು ಬೇರ್ಪಡಿಸೋದಕ್ಕೆ ಸಿಂಧೂರವನ್ನು ಬಳಸ್ತಾ ಇದ್ರು ಅಂತಕ್ಕಂತಹ ಮಾಹಿತಿ 2003ರಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಸಿಂಧೂರದಲ್ಲಿ 2 ಪ್ರಕಾರದ್ದು ಇರತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸಬೇಕು. ಒಂದು ಸಿಂಧೂರ ಅಂದರೆ ಅದು ಮಹಿಳೆಯರು, ಅಂದರೆ ವಿವಾಹಿತ ಮಹಿಳೆಯರು ಮಾತ್ರ ಹಚ್ಚತಕ್ಕಂಥದ್ದು. ಇನ್ನು ಕೆಂಪು ಮತ್ತು ಕೇಸರಿ ಬಣ್ಣದ ಒಂದು ಕುಂಕುಮ ಅಂತಕ್ಕಂಥದ್ದಿದೆ, ಅದನ್ನು ದೇವರಿಗೆ ಸಾಮಾನ್ಯವಾಗಿ ಬಳಸ್ತಕ್ಕಂಥದ್ದು. ಇಷ್ಟೇ ಅಲ್ಲದೆ ಕೆಲವು ಕಡೆ ಅದನ್ನು ಪ್ರಸಾದವಾಗಿಯೂ ಕೂಡ ನೀಡ್ತಕ್ಕಂಥದ್ದು. ಇದನ್ನು ಅವಿವಾಹಿತ ಮಹಿಳೆಯರು, ಇನ್ನಿತರ ಹಲವು ವ್ಯಕ್ತಿಗಳು ಇದನ್ನು ಬಳಸ್ಬೋದು. ಆದರೆ ಸಿಂಧೂರ ಅಂತಕ್ಕಂಥದ್ದನ್ನು ಸುಣ್ಣ ಮತ್ತು ಅರಿಶಿನವನ್ನು ಬಳಸಿಕೊಂಡು ಮಾಡ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇದಿಷ್ಟೇ ಅಲ್ಲದೆ ಹಲವು ಗಿಡಮೂಲಿಕೆಗಳನ್ನು ಬಳಸಿಕೊಂಡು ಸಿಂಧೂರವನ್ನು ತಯಾರಿ ಮಾಡ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಈ ಸುಣ್ಣ ಮತ್ತು ಗಿಡಮೂಲಿಕೆ ಅಂಶಗಳು, ಅರಿಶಿನವನ್ನು ಬಳಸ್ಕೊಂಡು ಮಾಡಿದಂತಹ ಸಿಂಧೂರವನ್ನು ವಿವಾಹಿತ ಮಹಿಳೆಯರು ಬಳಸ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಹೀಗೆ ಸಿಂಧೂರ ಅಂತಕ್ಕಂಥದ್ದು ತನ್ನದೇ ಆದ ಮಹತ್ವವನ್ನು ಪಡೆದುಕೊಂಡಿದೆ. ಇತ್ತೀಚೆಗೆ ತಾನೇ ಪಾಕಿಸ್ತಾನದ ವಿರುದ್ಧ ನಮ್ಮ ಭಾರತ ದೇಶದಲ್ಲಿ ಸಿಂಧೂರ ಅಂತಕ್ಕಂತಹ ಹೆಸರಿನ ಒಂದು ಪ್ರಮುಖ ಒಂದು ಎಚ್ಚರಿಕೆಯನ್ನು ನೀಡಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಇಲ್ಲಿ ನೆನಪು ಮಾಡ್ಕೊಳ್ಬೋದು. ಹಾಗಾಗಿ ನಮಗೆ ಸಿಂಧೂರ ಅಂತಕ್ಕಂತಹ ಒಂದು ಈ ಮಹತ್ವವನ್ನು ತಿಳ್ಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಸ್ನೇಹಿತರೆ. ಈ ಸಂಚಿಕೆ ಬಗ್ಗೆ ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಹಾಗೆ ಈ ಸಂಚಿಕೆ ಇಷ್ಟ ಆದರೆ ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಹಾಗೆ ಈ ಸಿಂಧೂರದ ಬಗ್ಗೆ ನಿಮಗೆ ಇರ್ತಕ್ಕಂತಹ ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ಶೇರ್ ಮಾಡ್ತಾ ಇರಿ, ಹಾಗೆ ನಮ್ಮನ್ನು ಬೆಂಬಲಿಸ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.